ಈಗಾಗಲೇ ಸಂಪುಟ ವಿಸ್ತರಣೆ ನಂತರ ಬಂಡಾಯದ ವಿಸ್ತರಣೆ ಕೂಡ ಆಗ್ತಾ ಇದೆ. ನಿನ್ನೆಯಿಂದ ಶುರುವಾದಂತಹ ಗಲಾಟೆ ಗದ್ದಲ, ಮಂತ್ರಿ ಸ್ಥಾನದ ಕನಸು ಭಗ್ನಗೊಂಡ ಬಳಿಕ ಶಾಸಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಎಲ್ಲವನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಇವಾಗಲೂ ಕೂಡ ಮುಂದುವರಿಸ್ತೀವಿ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಕೆಪಿಸಿಸಿ ಕಚೇರಿ ಮುಂಭಾಗ ಕೃಷ್ಣಪ್ಪ ಬೆಂಬಲಿಗರು ದೊಡ್ಡ ಮಟ್ಟಿಗಿನ ಧರಣಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ವಿಜಯನಗರ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಯಾಕಟ್ಟಿನ ಹುದ್ದೆಗಳಿಗೆ ಸರಣಿ ರಾಜೀನಾಮೆಯನ್ನ ಕೂಡ ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಇದರಿಂದ ಏನ್ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಸಂಘಟನೆಗೆ ಪೆಟ್ಟು ಬೀಳುತ್ತೆ ಅಂತ, ಸಂಘಟನೆಗೆ ಪೆಟ್ಟು ಕೊಡೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಕೃಷ್ಣಪ್ಪ ಬೆಂಬಲಿಗರು ಮುಂದಾಗ್ತಾ ಇರೋದು. ತಂದೆ ಅಥವಾ ಮಗ ಇಬ್ಬರಲ್ಲಿ ಒಬ್ರಿಗೂ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಇಬ್ಬರಿಗೂ ಅವಕಾಶ ಯಾವಾಗ ಸಿಗ್ಲಿಲ್ಲ ಅನ್ನೋದು ಗೊತ್ತಾಯ್ತೋ, ನಮ್ಮ ನಾಯಕನಿಗೆ ಆದಂತಹ ಅನ್ಯಾಯ ಅಂತ ಪ್ಲಕಾರ್ಡ್ಗಳ ಪ್ರದರ್ಶನ. ಇದು ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಕೆಪಿಸಿಸಿ ಕಚೇರಿ ಕ್ವೀನ್ಸ್ ರೋಡ್ನಲ್ಲಿ ಪ್ರಿಯಾಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರು ಜಮಾಯಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭ. ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತಹ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರೋ ಸಂದರ್ಭ ಇದು. ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಆಮೇಲೆ ಎರಡನೇದಾಗಿ ಕೃಷ್ಣಪ್ಪ ಅವರು ಈ ಹಿಂದೆ ಮಿನಿಸ್ಟರ್ ಆಗಿದ್ರು. ಯಾವಾಗ ಸಿದ್ದರಾಮಯ್ಯ ಅವರ 2013ರ ರೂಲಿಂಗ್ ಇತ್ತಲ್ಲ, ಆ ಟೈಮಲ್ಲಿ ಎರಡನೇ ಎಕ್ಸ್ಪಾನ್ಷನ್ ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಈ ಸಲನೂ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ರು. ಕೊನೆ ತನಕ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಅಷ್ಟು ಜನ ಶಾಸಕರಿಗೆ ಸಚಿವರಾಗೋ ಸಿಂಹಪಾಲನ್ನ ಕೊಟ್ಟಾಗ ನಮ್ಮವರಿಗೆ ಯಾಕೆ ಕೊಡ್ಲಿಲ್ಲ ಅನ್ನೋದು ಪ್ರಶ್ನೆ. ಸಚಿವ ಸ್ಥಾನ ಕೈ ತಪ್ಪಿದಂತ ಕಾರಣಕ್ಕಾಗಿ ಇವತ್ತು ಕೃಷ್ಣಪ್ಪ ಜೊತೆಗೆ ಪ್ರಿಯಾಕೃಷ್ಣರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಮುಂಭಾಗದಲ್ಲಿ ಹೈಕಮಾಂಡ್ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸುವಂತಾಗ್ತಾ ಇದೆ. ವಿಜುವಲ್ಸ್ ಗಮನಿಸ್ತಾ ಇದ್ರಿ. ಈಗಾಗಲೇ ಮಹಿಳೆಯರು ಸೇರಿದಂತೆ ಆ ಭಾಗದ ಬೆಂಬಲಿಗರೆಲ್ಲರೂ ಕೂಡ ಈಗ ಹೋರಾಟಕ್ಕೆ ಬಂದಿರುವಂತದ್ದು. ಹೈಕಮಾಂಡ್ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡದೇ ಇರುವಂತ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಹಿಳಾ ಪ್ರತಿಭಟನಾಕಾರರಿದ್ದಾರೆ, ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಮೇಡಮ್, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸಿಗುತ್ತೆ ಅನ್ನುವಂಥದ್ದು, ಬಟ್ ಕೊನೆಗೂ ಸಿಕ್ಕಿಲ್ಲ, ಬೇಸರ ವ್ಯಕ್ತಪಡಿಸ್ತಾ ಇದ್ರಿ, ಏನ್ ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ. ಯಾಕಂದ್ರೆ ಸನ್ಮಾನ್ಯ ಸಚಿವರಾದ ನಮ್ಮ ಪ್ರಿಯಾಕೃಷ್ಣ ಅವರಾಗಿರ್ಬೋದು, ಎಂ ಕೃಷ್ಣಪ್ಪ ಆಗಿರ್ಬೋದು, ನಮ್ಮ ಕ್ಷೇತ್ರಕ್ಕೆ ಆಭಾರಿಯಾಗಿದ್ದಾರೆ. ಯಾವಾಗ್ಲೂ ನಾವು ನಿಜವಾಗ್ಲೂ ಹೇಳ್ತೀವಿ, ಡಿ.ಕೆ. ಶಿವಕುಮಾರ್ಗೆ ಧಿಕ್ಕಾರಕ್ಕೆ ಹೋಗ್ತೀವಿ, ಸರ್ಕಾರಕ್ಕೂ ಧಿಕ್ಕಾರಕ್ಕೆ ಹೋಗ್ತೀವಿ. ಧಿಕ್ಕಾರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಧಿಕ್ಕಾರ. ಸಿಕ್ಕಿಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ ಪ್ರಿಯಾಕೃಷ್ಣ ಅವ್ರಿಗಾಗ್ಲಿ ಕೃಷ್ಣಪ್ಪ ಅವ್ರಿಗಾಗ್ಲಿ ಸಿಗುತ್ತೆ ಅನ್ನೋದಂಥದ್ದು ಎಕ್ಸ್ಪೆಕ್ಟೇಷನ್ ಇತ್ತು. ಇಬ್ಬರಲ್ಲಿ ಒಬ್ಬರಿಗೂ ಕೂಡ ಸಿಕ್ಕಿಲ್ಲ. ಎಷ್ಟು ಬೇಸರ ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ. ಖಂಡಿತವಾಗ್ಲೂ ತುಂಬಾ ಬೇಸರ ಆಗಿದೆ. ಎಷ್ಟು ಮಟ್ಟಿಗೆ ಬೇಸರ ಆಗಿದೆ ಅಂದ್ರೆ, ನ್ಯಾಯಕ್ಕೆ ಕಾಲ ಎಲ್ಲಿದೆ? ನಿಷ್ಠಾವಂತ ನಾಯಕರಿಗೆ ನ್ಯಾಯ ಎಲ್ಲಿ ಕೊಟ್ಟಿದೆ? ನಮ್ಮ ಪಕ್ಷ ನಿಷ್ಠಾವಂತಿಗೆ ಹೆಸರಾಗಿದ್ದಂಥವ್ರು ಎಲ್ಲಿ ಕೊಟ್ಟಿದ್ದಾರೆ? ಇದರಿಂದ ನಾವೆಲ್ಲ ಮನನೊಂದು ನಾವೆಲ್ಲ ಘಟಕಗಳಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ. ಈಗ ನೀವು ರಾಜೀನಾಮೆ ಕೊಟ್ಟರು ಕೂಡ ಕೇರ್ ಮಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ಒಂದಷ್ಟು ವಾರ್ನಿಂಗ್ ಅನ್ನ ಮಾಡ್ತಾರೆ. ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ ಸಿಎಂ ಕೂಡ ಹೇಳ್ತಾರೆ. ದಯವಿಟ್ಟು ಮಾಡಿ. ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬ ಕಾರ್ಯಕರ್ತ ಸಿಗಲ್ಲ ನಿಮ್ಗೆ. ಪಕ್ಷಕ್ಕೆ ನಮ್ ಕೃಷ್ಣಪ್ಪ ಅವರು ಪ್ರಿಯಾಕೃಷ್ಣ ಬೇಡ ಅಂದ್ಮೇಲೆ ನಮ್ಗೆ ಪಕ್ಷನೇ ಬೇಡ. 4 ದಶಕಗಳಿಂದ ಇರೋದವರು, 4 ದಶಕಗಳಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋದು ಪ್ರಿಯಾಕೃಷ್ಣ ಅವರು, ಕೃಷ್ಣಪ್ಪನವರು. ಈ ತರ ನಿಷ್ಠೆ ಇಲ್ದ್ರು ನೀವು ಕಳ್ಕೊತೀರಾ. ಆಮೇಲೆ ನಾವು ಗೌರವದಿಂದ ನಮ್ಮ ಅಧ್ಯಕ್ಷರಿಗೆ ನಾವು ರಾಜೀನಾಮೆನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ವಿತ್ತು ರಾಜೀನಾಮೆ ಸಮೇತವೇ ಇಲ್ಲಿಗೆ ಬಂದಿರುವಂತದ್ದು. ರಾಜೀನಾಮೆಯನ್ನ ಬರ್ಕೊಂಡು ಬಂದೆ ನಾವು ರಾಜೀನಾಮೆಯನ್ನ ಕೊಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಮಾಡ್ತಾ ಇದ್ರೆ, ಕಪ್ಪು ಬಟ್ಟೆಯನ್ನ ಕೂಡ ಕಟ್ಕೊಂಡು ಬಂದಿದ್ದೀರಿ. ಇಲ್ಲಿ ತನಕ ಯಾರಾದ್ರೂ ಅಧ್ಯಕ್ಷರಾಗ್ಲಿ ಸಿಎಂ ಆಗ್ಲಿ ನಿಮ್ಮನ್ನ ಮಾತಾಡ್ಸುವಂತದ್ದು ನಮ್ಮನ್ನ ಅವಶ್ಯಕತೆ ಬೇಡವೇ ಬೇಡ. ನಮ್ಗೆ ಕಾಲ ಮೀರೋಗಿದೆ. ಕೊಡೋ ಟೈಮಲ್ಲೇ ಕೊಡಬೇಕಾಗಿತ್ತು. ಇನ್ನು ಅವ್ರು ನಾವು ಕೇಳೋದು ಇಲ್ಲ. ನಮ್ಗಪ್ಪ ಸಚಿವ ಸ್ಥಾನ ಬೇಕಾಗೂ ಇಲ್ಲ ನಮ್ಗೆ. ಇನ್ ಕೇಸ್ ಇವತ್ತು ನಾಳೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಸರ್, ನಮ್ಮ ನಾಯಕರು
ನಮ್ಮ ನಾಯಕರು ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣ ಅವರು ಏನ್ ನಿಲುವು ತಗೋತಾರೆ ಅವ್ರು ಗೊತ್ತೀವಿ ನಾವು. ನೀವು ಅವ್ರಿಬ್ರನ್ನ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡತಕ್ಕಂತ ಸಚಿವರಾಗ್ತಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇತ್ತು, ಅಂತವ್ರನ್ನ ಸಚಿವರು. ಸೊ ಇದು ಪ್ರತಿಭಟನೆ ಮಾಡ್ತಾ ಇರುವ ಪ್ರತಿಭಟನಾಕಾರರ ಆಗ್ರಹ ಮುಂದುವರೆದು ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಕೊತ ಕೊತ ಅಂತ ಶಾಸಕರುಗಳು ಕುದೀತಾ ಇದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ.